ಮಾಗಡಿ ತಾಲೂಕು ಕುದೂರು ಹೋಬಳಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಶಿವಕುಮಾರ್ ಎನ್ನುವರ ಮನೆಯಲ್ಲಿ ಸೋಮವಾರ ರಾತ್ರಿ ಮಲಗಿದ್ದ ನಾಯಿಯನ್ನು ಚಿರತೆಯೊಂದು ಹೊತ್ತೊಯ್ದಿದೆ. ನಮಸ್ಕಾರ, ನಾವು ಕೋಡಿಹಳ್ಳಿಯಿಂದ ಮಾತಾಡ್ತಾ ಇರೋದು. ಶಿವಕುಮಾರ್ ಅಂತ. ನಮಗೆ ಇಲ್ಲೊಂದು ಚಿರತೆ, ಇಲ್ಲಿ ನೋಡಿ ನೀಲಗಿರಿ, ಈಗ ನಾವು ಒಂಟಿ ಮನೆಯಲ್ಲಿ ತೋಟ ಐತೆ. ಒಂದು ಬೋನ್ ಅವಶ್ಯಕತೆ ನಮಗೆ ಬೇಕಾಗಿದೆ. ಒಂಚೂರು ಬೋನ್, ಕರೆಂಟ್ ಇರಲ್ಲ, ಒಂಟಿ ಮನೆ, 24 hours ಕರೆಂಟ್ ಇಲ್ಲ, ನಮ್ಮದು ನಿರಂತರ ಜ್ಯೋತಿ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ ಡಿ ಥರ ಆಗಿದೆ. ಸಣ್ಣ ಸಣ್ಣ ಪಾಪುಗಳಿವೆ, ಎಲ್ಲ ಐತೆ. ಸರ್, ನಮ್ಮ ಮನೆ ಚಿರತೆ ಜಾಸ್ತಿ, ಒಂಟಿ ಮನೆ, ಇಲ್ಲಿ ಕರೆಂಟ್ ಇರಲ್ಲ. ನೋಡಿ, ನಾಯಿ ಮರಿ ಎತ್ಕೊಂಡೋಗಿದೆ, ಕುರಿ ಎತ್ಕೊಂಡೋಗಿದೆ, ಕೋಳಿಗಳು ಎತ್ಕೊಂಡೋಗಿದ್ದಾವೆ. ನಾವು ಮನುಷ್ಯರು ಓಡಾಡ್ತಿರ್ತೀವಿ. ಮೊನ್ನೆ ಹಿಂಗೆ ಒಂದು ತಿಂಗಳು ಮುಂಚೆ ನಾವೇ ಡೈರೆಕ್ಟಾಗಿ ನೋಡಿದ್ದೀವಿ. ಇಲ್ಲೇ ಲೈಟ್ ಕಂಬದ ಹತ್ರ ಹೋಗಿತ್ತು. ಇಲ್ಲಿ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಬೋನಿಕ್ಕಿಂತ ಕೇಳ್ತಾ ಇದ್ದೀವಿ, ಯಾರು ಕಿವಿಗೆ ಹಾಕತ್ತಾ ಇಲ್ಲ. ಸ್ವಲ್ಪ ನೀವು ಹೇಳ್ಬೇಕು ಅವ್ರಿಗೆ. ಪಂಚಾಯತಿಗೆಲ್ಲ ಹೇಳಿದ್ದೀವಿ, ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾವ್ರೆ. ಸರ್, ಒಂದ್ಸತಿ 8 ಗಂಟೆಗೆ ಬರುತ್ತೆ, ಡೈರೆಕ್ಟಾಗಿ 8 ಗಂಟೆಗೆ ನೋಡಿದ. ಇವತ್ತು 11:30, 12 ಗಂಟೆಗೆ ಬಂದಿದೆ, ಕರೆಂಟ್ ಇರಲಿಲ್ಲ. ನಾಯಿ ಮರಿ ಕಟ್ಟಿದ್ದೋ ಇಲ್ಲೇ ಸೆಡ್ ಒಳಗೆ. ಇಲ್ಲೇ ಬಂದು ತಿನ್ಕೊಂಡೋಗಿದೆ ಅಂದರೆ ನಾವು ಮನುಷ್ಯರು ಹೆಂಗೆ ಓಡಾಡಬೇಕು, ನೀವೇ ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಮಾಗಡಿ ಅರಣ್ಯ ಇಲಾಖೆಯವರು ಬೋನ್ ಇಕ್ಕಕ್ಕೆ ವ್ಯವಸ್ಥೆ ಮಾಡಬೇಕು.